ಯು ನೋ ವಾಟ್, ಕನ್ವಿನ್ಸಿಂಗ್ ಸ್ಕಿಲ್ ಕಮ್ಯುನಿಕೇಷನಲ್ಲಿ ಎಷ್ಟು ಮುಖ್ಯ ಅನ್ನೋ ಒಂದು ಯೋಚನೆನೇ ನನ್ನ ತಲೆಗೆ ಎಷ್ಟೋ ವರ್ಷ ಬಂದೇ ಇರಲಿಲ್ಲ. ಬಟ್ ನಮ್ಮ ಕನ್ವಿನ್ಸಿಂಗ್ ಸ್ಕಿಲ್ ಆಲ್ಮೋಸ್ಟ್ ಎವ್ರಿ ಡೇ ಯೂಸ್ ಆಗೇ ಆಗುತ್ತೆ. ಮೇ ಬಿ ನಿಮ್ಮ ಆಫೀಸಲ್ಲಿ ನಿಮ್ಮ ಪೇ ರೇಸ್ ಮಾಡೋದಕ್ಕೆ ನಿಮ್ಮ ಬಾಸ್ಗೆ ರಿಕ್ವೆಸ್ಟ್ ಮಾಡೋದಕ್ಕಿರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಒಪಿನಿಯನ್ ಅಥವಾ ನಿಮ್ಮ ವ್ಯೂ ಪಾಯಿಂಟ್ನ ಅರ್ಥ ಮಾಡಿಸೋದಕ್ಕಿರ್ಬೋದು, ಅಥವಾ ನೀವು ಒಂದು ಬಿಸ್ನೆಸ್ ಓನರ್ ಆಗಿದ್ದು ನಿಮ್ಮ ಕಡೆಯಿಂದ ಏನೋ ಒಂದು ಚಿಕ್ಕ ಬ್ಲಂಡರ್ ಆಗಿದೆ, ಸೊ ನಿಮ್ಮ ಕಸ್ಟಮರ್ ಕೋಪ ಮಾಡ್ಕೊಂಡಿದ್ದಾರೆ, ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀರಾ ಅನ್ನೋದಕ್ಕಾಗಿರ್ಬೋದು. ಪ್ರತಿಯೊಂದಕ್ಕೂ ನಿಮ್ಮ ಕನ್ವಿನ್ಸಿಂಗ್ ಸ್ಕಿಲ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋಲಿ ನಾನು ಕನ್ವಿನ್ಸಿಂಗ್ ಸ್ಕಿಲ್ ಬಗ್ಗೆ ಏನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ, ಬೇರೆಯವರಿಂದ ಏನು ಕಲ್ತಿದ್ದೀನಿ, ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ನೋ ಯುವರ್ ಆಡಿಯನ್ಸ್. ನನ್ನ ಫ್ರೆಂಡ್ ಮಧ್ಯ ಆದಂತಹ ಆರ್ಗ್ಯುಮೆಂಟ್, ಎಷ್ಟೋ ವರ್ಷಗಳ ಹಿಂದೆ ಆದಂತಹ ಆರ್ಗ್ಯುಮೆಂಟ್ ಬಗ್ಗೆನೇ ಮಾತಾಡೋಣ. ಆರ್ಗ್ಯುಮೆಂಟ್ ನಡೆಯುವಾಗ ನಾನು ಏನು ಮಾಡ್ತೆ, ವ್ಯಾಲಿಡ್ ಪಾಯಿಂಟ್ಸ್ ಆಗಿರ್ಬೋದು ಅಥವಾ ಲಾಜಿಕಲ್ ಪಾಯಿಂಟ್ಸ್ ಎಲ್ಲನೂ ಹೇಳ್ತಾ ಇದ್ದೀನಿ. ನನ್ನ ವಾಯ್ಸ್ ಕೂಡ ರೇಸ್ ಮಾಡಿದೆ, ಬಟ್ ಏನೂ ವರ್ಕ್ ಆಗಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನಂಗೆ ಅರ್ಥ ಆಗಿದ್ದೇನೆಂದರೆ, ನಾನು ಇನ್ನೊಬ್ರು ಮಾತಾಡ್ತಾ ಇರೋದು ಏನು ಅನ್ನೋದನ್ನು ಕೇಳಿಸ್ಕೊಳ್ದೆ ನಾನು ವಿನ್ ಆಗಬೇಕು ಅನ್ನೋದು ಒಂದನ್ನೇ ಯೋಚನೆ ಮಾಡ್ತಾ ಎಲ್ಲ ಲಾಜಿಕಲ್ ಪಾಯಿಂಟ್ಸ್ ಹಾಕ್ಕೊಂಡು ನಾನು ವಿನ್ ಆಗಲೇಬೇಕು, ಯಾಕಂದರೆ ಎಲ್ಲ ಲಾಜಿಕಲ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೆ. ಬಟ್ ತುಂಬ ಜನ ಮಾಡುವಂತಹ ತಪ್ಪು ಕೂಡ ಇದೇನೆ. ಫಸ್ಟು ನಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿ ಎಂಥವರು, ಅವರು ಯಾಕೆ ಯಾವ ಪಾಯಿಂಟ್ನ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಇದರ ಹಿಂದೆ ಇರುವಂತಹ ಉದ್ದೇಶ ಏನು, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಇದೆಲ್ಲದನ್ನು ಅರ್ಥ ಮಾಡ್ಕೊಂಡಾಗ ನಾವು ಅವರ ರೀತಿಯಲ್ಲಿ ಅವರ ಶೈಲಿಯಲ್ಲಿ ಮಾತಾಡಿದಾಗ ಕನ್ವಿನ್ಸ್ ಮಾಡೋದು ಸುಲಭ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೊಂದು ಬಟ್ಟೆನ ಹೊಲಿಸ್ತೀರಾ, ಆ ಬಟ್ಟೆನ ನಿಮ್ಮ ಆಫೀಸ್ಗೆ ಅಥವಾ ಮದುವೆಗೆ ಅಥವಾ ಜಾಬ್ ಇಂಟರ್ವ್ಯೂಗೆ ಮನೆಗೆ ಎಲ್ಲ ಕಡೆ ಹಾಕೊಂಡು ಓಡಾಡ್ತೀರಾ, ಇಲ್ಲ ಅಲ್ವಾ? ಅದೇ ರೀತಿನೇ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗೆ ನಿಮ್ಮ ಮಾತಿನ ಶೈಲಿ ಕರೆಕ್ಟಾಗಿ ಫಿಟ್ ಆಗಬೇಕು. ಸೊ ನಿಮ್ಮ ಆಪೋಸಿಟ್ ಪರ್ಸನ್ ಫಸ್ಟು ಲಾಜಿಕಲ್ಲ ಎಮೋಷ್ನಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ಅವ್ರಿಗೆ ಯಾವ ವಿಷಯಕ್ಕೆ ಬೇಗ ಈಗೋ ಹರ್ಟ್ ಆಗುತ್ತೆ, ಆ್ಯಂಡ್ ಆಲ್ಸೋ ಈ ಒಂದು ಆರ್ಗ್ಯುಮೆಂಟ್ ಆರ್ ಡಿಬೇಟ್ ನಡೆಯುವಾಗ ಅವರು ಸೋತ್ರೆ ಅವ್ರು ಅದನ್ನ ತುಂಬ ಮನ್ಸಿಗೆ ಹಚ್ಕೋತಾರ, ಅಪ್ಸೆಟ್ ಆಗ್ತಾರ ಅಥವಾ ಕ್ಯಾಶುವಲ್ ಆಗಿ ತಗೋತಾರ. ಆ್ಯಂಡ್ ಆಲ್ಸೋ ಅವರ ಈ ಬಿಹೇವಿಯರ್ ನಿಮಗೆಷ್ಟು ಎಫೆಕ್ಟ್ ಮಾಡುತ್ತೆ, ಪ್ರತಿಯೊಂದನ್ನು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಆಪೋಸಿಟ್ ಇರೋ ವ್ಯಕ್ತಿ ಮಾತಾಡ್ತಿರೋದನ್ನ ಮೊದಲು ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಕನ್ವಿನ್ಸ್ ಮಾಡುವಂತಹ ಮೊದಲನೇ ಸ್ಟೆಪ್ ಇದೇನೆ, ಎಮೋಷನ್ ಓವರ್ ಲಾಜಿಕ್. ನೀವು ಏನೇ ಎಮೋಷ್ನಲ್ ಪಾಯಿಂಟ್ ಹಾಕಿದ್ರು, ಲಾಜಿಕಲ್ ಪಾಯಿಂಟ್ ಹಾಕಿದ್ರು ಜನ ಮೇಲ್ಮೇಲೆ ಹೌದು ಹೌದು ಅಂತ ತಲೆ ಅಲ್ಲಾಡಿಸ್ಬೋದು. ಬಟ್ ನಿಜವಾಗ್ಲೂ ಅವ್ರು ಕನೆಕ್ಟ್ ಆಗೋದು ಯಾವಾಗ, ನೀವು ಎಮೋಷ್ನಲಿ ಮಾತಾಡಿದಾಗ. ಇದೇ ಸೇಮ್ ಎಕ್ಸಾಂಪಲ್, ನನ್ನ ಫ್ರೆಂಡ್ ಎಕ್ಸಾಂಪಲ್ನೇ ತೊಗೋಬೋದು. ಆವಾಗಲೇ ಹೇಳಿದಾಗೆ ನಾನು ಏನೇ ಲಾಜಿಕಲ್ ಪಾಯಿಂಟ್ಸ್ ಹಾಕಿದ್ರು ಅದು ವರ್ಕ್ ಆಗ್ತಾ ಇರಲಿಲ್ಲ, ಬಿಕಾಸ್ ನಾನು ಎಮೋಷ್ನಲಿ ಕನೆಕ್ಟ್ ಆಗ್ತಾ ಇರಲಿಲ್ಲ. ನಾನು ವಿನ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಮಾತಾಡ್ತಾ ಇದ್ದೆ. ಹಾಗಾಗಿ ನೀವು ಕೂಡ ಅದೇ ಮಿಸ್ಟೇಕ್ನ ಮಾಡಬೇಡಿ. ನೀವು ಜನರ ಜೊತೆ ಏನು ಮಾತಾಡ್ತೀರಾ ಅನ್ನೋದಕ್ಕಿಂತ ನೀವು ಅವ್ರನ್ನ ಹೇಗೆ ಫೀಲ್ ಮಾಡಿಸ್ತೀರಾ ಅನ್ನೋದು ಅವ್ರ ತಲೆಯಲ್ಲಿ ಯಾವಾಗಲೂ ಉಳಿಯುತ್ತೆ. ಸೊ ಒಬ್ರನ್ನ ಕನ್ವಿನ್ಸ್ ಮಾಡುವಾಗ ಚೂಸ್ ಎಮೋಷನ್ ಓವರ್ ಲಾಜಿಕ್. ಮಿರರ್ ದೇರ್ ಎನರ್ಜಿ. ಇನ್ನೊಬ್ರ ಎನರ್ಜಿನ ಮ್ಯಾಚ್ ಮಾಡಿದಾಗ ಬರೀ ಕನ್ವಿನ್ಸ್ ಮಾಡೋದಕ್ಕೆ ಮಾತ್ರ ಅಲ್ಲ, ಬಟ್ ಅವ್ರ ಜೊತೆ ಒಂದು ಸ್ಟ್ರಾಂಗ್ ಬಾಂಡ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ದಿಸ್ ಬುಕ್, ಹೌ ಟು ಟಾಕ್ ಟು ಎನಿ ಒನ್, ಈ ಟೈಟಲ್ ಹೇಳೋ ಹಾಗೆಯೇ ನಾವು ಯಾರ ಜೊತೆ ಆದರೂ ಹೇಗೆ ಕಾನ್ಫಿಡೆಂಟ್ ಆಗಿ ಮಾತಾಡ್ಬೋದು ಅನ್ನೋ ಒಂದು ಪಾಯಿಂಟರ್ಸ್ನ ಆಥರ್ ಈ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓದಿಲ್ಲ ಅಂತ ಅಂದರೆ ಪ್ಲೀಸ್ ಓದಿ. ಆ್ಯಂಡ್ ಸಾರಿ ಅಬೌಟ್ ದ ರ್ಯಾಪರ್, ನನ್ನ ಪೆಟ್ ರಾಕಿ ಈ ರೀತಿ ಡಿಸೈನ್ ಮಾಡಿದ್ದಾನೆ. ಸೊ ಕಮ್ಯುನಿಕೇಷನ್ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂತ ಅಂದರೆ ಈ ಬುಕ್ನ ಖಂಡಿತ ಓದಿ. ಆ್ಯಂಡ್ ಹಾಗೆಯೇ ಇನ್ನೊಬ್ಬರು ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಅವರ ವಾಯ್ಸ್ ಟೋನ್ನ ಮ್ಯಾಚ್ ಮಾಡಿದಾಗ ಅವರಿಗೆ ನಮ್ಮ ಜೊತೆ ಸಬ್ಕಾನ್ಷಿಯಸ್ಲಿ ಒಂದು ಟ್ರಸ್ಟ್ ಬೆಳೆಯುತ್ತೆ. ಬಿಕಾಸ್ ಇದು ಫೆಮಿಲಿಯಾರಿಟಿನ ಕ್ರಿಯೇಟ್ ಮಾಡುತ್ತೆ, ಆ್ಯಂಡ್ ಫೆಮಿಲಿಯಾರಿಟಿ ಮೇಕ್ಸ್ ಅಸ್ ಫೀಲ್ ಸೇಫ್. ಹಾಗಾಗಿ ನಿಮ್ಮ ಆಪೋಸಿಟ್ ವ್ಯಕ್ತಿ ಕಾಮಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ನೀವು ಕೂಡ ಸ್ಲೋ ಡೌನ್ ಆಗಿ, ಆ್ಯಂಡ್ ಆಪೋಸಿಟ್ ವ್ಯಕ್ತಿ ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ನೀವು ಕೂಡ ಅವರ ವೈಬ್ನ ಮ್ಯಾಚ್ ಮಾಡಿ. ಬೈ ದ ವೇ, ಇದು ಇಮಿಟೇಷನ್ ಅಲ್ಲ, ಬಟ್ ಕನೆಕ್ಷನ್. ಆ್ಯಂಡ್ ಕನೆಕ್ಷನ್ ಬಿಲ್ಡ್ಸ್ ಇನ್ಫ್ಲುಯೆನ್ಸ್. ಸ್ಟೋರಿ ಟೆಲ್ಲಿಂಗ್ ಓವರ್ ಫ್ಯಾಕ್ಟ್ಸ್. ಸ್ಟ್ಯಾಟಿಸ್ಟಿಕ್ಸ್ಗಿಂತ ಚೆನ್ನಾಗಿ ವರ್ಕ್ ಆಗೋದು ಏನು ಗೊತ್ತಾ? ಅ 30 ಸೆಕೆಂಡ್ ಸ್ಟೋರಿ. ಲೆಟ್ ಮಿ ಎಕ್ಸ್ಪ್ಲೈನ್. ನೀವು ನಿಮ್ಮ ಮಕ್ಳಿಗೋ ಅಥವಾ ನಿಮ್ಮ ಫ್ರೆಂಡ್ಗೋ ಸೇವಿಂಗ್ ಮಾಡೋದಕ್ಕೆ ನೀವು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ಅಂದಾಗ, ನೀನು ಇವತ್ತಿಂದ ಇಷ್ಟು ಸೇವ್ ಮಾಡಿದ್ರೆ ಇಷ್ಟು ವರ್ಷದಲ್ಲಿ ಇಷ್ಟು ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಇಷ್ಟು % ಟ್ಯಾಕ್ಸ್ ಕಟ್ಟಾಗಿ ನಿನಗೆ ಇಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಹೇಳೋದಕ್ಕೂ, ನನ್ನ ಫ್ರೆಂಡ್ಗೂ ಇದೇ ರೀತಿ ಸೇವಿಂಗ್ಸ್ ಹ್ಯಾಬಿಟ್ ಇರಲಿಲ್ಲ. ಸ್ವಲ್ಪ ವರ್ಷ ಆದಮೇಲೆ ಅವಳು ಸೇವ್ ಮಾಡೋಕ್ಕೆ ಶುರು ಮಾಡಿ ಎಂಥ ಒಂದು ಬ್ಯಾಡ್ ಎಮರ್ಜೆನ್ಸಿ ಟೈಮಲ್ಲಿ ಅವಳು ಸೇವ್ ಮಾಡ್ಕೊಂಡಿರೋ ದುಡ್ಡು ಅವಳನ್ನು ಸೇವ್ ಮಾಡ್ತು, ಆ್ಯಂಡ್ ಆಲ್ಸೋ ಅವಳು ಸೇವ್ ಮಾಡ್ಕೊಂಡಿರೋ ದುಡ್ಡಲ್ಲಿ ಅವಳು ಮದುವೆನೂ ಆದ್ಲು ಅಂತ ಹೇಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ.
ಯಾರು ಕೂಡ ನಂಬರ್ಸು ಅಥವಾ ಸ್ಟ್ಯಾಟಿಸ್ಟಿಕ್ಸು ಅಥವಾ BC AD ಅಥವಾ ಯಾವ ವರ್ಷದಲ್ಲಿ ಯಾವ ವಾರ್ ಆಯಿತು ಅನ್ನೋದನ್ನು ನೆನ್ಪಿಟ್ಕೊಳ್ಳಲ್ಲ. ಬಟ್ ಸ್ಟೋರಿ ಯಾವಾಗಲೂ ಒಬ್ಬರ ತಲೆಯಲ್ಲಿ ಸ್ಟ್ರಾಂಗ್ ಆಗಿ ಸ್ಟಿಕ್ ಆಗುತ್ತೆ. ಹಾಗಾಗಿ ಒಬ್ಬರನ್ನ ಕನ್ವಿನ್ಸ್ ಮಾಡುವಾಗ ಸ್ಟ್ಯಾಟಿಸ್ಟಿಕ್ಸ್ಗಿಂತ ಸ್ಟೋರಿನ ಯೂಸ್ ಮಾಡಿ. ಮೇಕ್ ಇಟ್ ಅಬೌಟ್ ದೆಮ್, ನಾಟ್ ಯು. ಒಂದು ಕಹಿ ಸತ್ಯ ಏನಂದ್ರೆ, ಯಾರು ನಿಮ್ಮ ರೀಸನ್ಸ್ ಆರ್ ಫ್ಯಾಕ್ಟ್ಸ್ ಬಗ್ಗೆ ಕೇರ್ ಮಾಡಲ್ಲ, ಬಟ್ ಇದರಿಂದ ಅವ್ರಿಗೆ ಏನು ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಕೇರ್ ಮಾಡ್ತಾರೆ. ಇದು ಹ್ಯೂಮನ್ ಟೆಂಡೆನ್ಸಿ. ಹಾಗಾಗಿ ನೀನು ನಂಗೋಸ್ಕರ ಇದನ್ನು ಮಾಡಬೇಕು ಅನ್ನೋದಕ್ಕಿಂತ, ನೋಡು ನೀನು ಹಿಂಗೆ ಮಾಡಿದ್ರೆ ನಿಂಗೆ ಈ ರೀತಿ ಹೆಲ್ಪ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ ಯೂಶಲಿ ಬೇಗ ಕನ್ವಿನ್ಸ್ ಆಗ್ತಾರೆ. ಯೂಸ್ ದ ವರ್ಡ್ ಯು. ಯು ಇಸ್ ವೆರಿ ಪವರ್ಫುಲ್. ಸೊ ಕನ್ವಿನ್ಸ್ ಮಾಡುವಾಗ ಯು ವರ್ಡ್ನ ಜಾಸ್ತಿ ಯೂಸ್ ಮಾಡಿ, ಐ ವರ್ಡ್ನ ಕಡಿಮೆ ಯೂಸ್ ಮಾಡಿ. ಬಟ್ ಫೈಟ್ ನಡೆಯುವಾಗ ಈ ಒಂದು ಯೂಸೇಜ್ ಉಲ್ಟಾ. ಅಂದರೆ ಯು ವರ್ಡ್ನ ಸಾಧ್ಯವಾದಷ್ಟು ಕಡಿಮೆ ಯೂಸ್ ಮಾಡಿ, ಐ ವರ್ಡ್ನ ಜಾಸ್ತಿ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿನ್ನಿಂದನೇ ಹೀಗೆಲ್ಲ ಆಗಿದ್ದು, ನಿನ್ನಿಂದನೇ ಈ ರೀತಿಯೆಲ್ಲ ಆಗ್ತಾ ಇರೋದು ಅಂತೆಲ್ಲ ಹೇಳಿದ್ರೆ ಆಪೋಸಿಟ್ ವ್ಯಕ್ತಿಗೆ ಇನ್ನೂ ಟ್ರಿಗರ್ ಆಗುತ್ತೆ, ಜಗಳಗಳು ತುಂಬ ದೊಡ್ಡದಾಗತ್ತೆ. ಹಾಗಾಗಿ ಅದರ ಬದಲು ನನಗೆ ಯಾಕೆ ಹಾಗನ್ನಿಸ್ತು ಗೊತ್ತಾ, ನನಗೆ ಯಾಕೆ ಈ ರೀತಿ ಬೇಜಾರಾಯಿತು ಗೊತ್ತಾ, ಈ ರೀತಿ ಯೂಸ್ ಮಾಡಿದಾಗ ನಿಮ್ಮ ಟೋನ್ ಆ್ಯಂಡ್ ನಿಮ್ಮ ಇಂಟೆನ್ಷನ್ ಆಟೋಮೆಟಿಕಲಿ ಸಾಫ್ಟ್ ಆಗುತ್ತೆ. ಹಾಗಾಗಿ ಜಗಳಗಳು ದೊಡ್ಡದಾಗೋದು ಅವಾಯ್ಡ್ ಆಗುತ್ತೆ. ಸೊ ಎಂಥ ಸಿಚುವೇಶನಲ್ಲಿ ಯಾವ ವರ್ಡ್ಸ್ನ ಯೂಸ್ ಮಾಡಬೇಕು ಅನ್ನೋದು ಬುದ್ಧಿವಂತಿಕೆ. ವರ್ಡ್ ಪ್ಲೇನ ತುಂಬ ಕೇರ್ಫುಲ್ ಆಗಿ ಮಾಡಬೇಕು. ಆಸ್ಕ್, ಡು ನಾಟ್ ಇಂಪೋಸ್. ಯಾರಿಗೂ ಈಗಲೇ ಕೆಲಸ ಮಾಡು, ಹೀಗೆ ಮಾಡು, ಹಾಗೆ ಮಾಡು ಅಂತೆಲ್ಲ ಕಮ್ಯಾಂಡ್ ಮಾಡಿಸ್ಕೊಂಡು ಕೆಲಸ ಮಾಡೋದಕ್ಕೆ ಇಷ್ಟ ಆಗಲ್ಲ. ಅದು ಅವ್ರ ಈಗೋನ ಹರ್ಟ್ ಮಾಡುತ್ತೆ. ಸೊ ಇನ್ಸ್ಟೆಡ್ ಅವ್ರೂ ಇನ್ವಾಲ್ವ್ ಮಾಡ್ಕೊಳ್ಳಿ, ಅವರಿಗೆ ಕ್ವೆಶನ್ಸ್ ಕೇಳಿ. ಫಾರ್ ಎಕ್ಸಾಂಪಲ್, ನೀವೊಂದು ಟೀನೇಜರ್ಗೆ ಓದಕ್ಕೆ ಹೇಳ್ತಾ ಇದ್ದೀರಾ ಅಂತ ಅಂದರೆ, ಹೋಗಿ ಓದ್ಕೋ, ಈಗಲೇ ಓದಬೇಕು ಅಂತೆಲ್ಲ ಕಮೆಂಟ್ ಮಾಡೋದ್ರ ಬದಲು, ನಾವಿಬ್ಬರು ಸೇರಿಕೊಂಡು ನಿಮ್ಗೊಂದು ಟೈಮ್ ಟೇಬಲ್ ರೆಡಿ ಮಾಡೋಣ, ನಿನ್ಗೆ ಹೆಲ್ಪ್ ಆಗ್ಬೋದು ಅಂತ ಕೇಳಿದಾಗ ನೀವು ಅವ್ರಿಗೆ ಆರ್ಡರ್ ಮಾಡ್ತಾ ಇಲ್ಲ, ಬಟ್ ಫನ್ ಚಾಯ್ಸ್ ಕೊಡ್ತಾ ಇದ್ದೀರಾ ಅಂತ ಒಂದು ಮೆಸೇಜ್ ಕೊಟ್ಟಾಗುತ್ತೆ. ಹಾಗಾಗಿ 99% ಆಫ್ ದ ಟೈಮ್ ಅವರು ಕನ್ವಿನ್ಸ್ ಆಗೇ ಆಗ್ತಾರೆ. ಸ್ಟಾರ್ಟ್ ವಿತ್ ಅ ಹುಕ್. ಡೈರೆಕ್ಟಾಗಿ ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳೋದಕ್ಕಿಂತ ಕೆಲವೊಂದು ಸಿಚುವೇಶನಲ್ಲಿ ಒಂದು ಹುಕ್ ಅವ್ರ ಒಂದು ಸ್ಟೋರಿ ಮೂಲಕ ಒಂದು ವಿಷಯನ ಸ್ಟಾರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇ ಬಿ ನೀವು ಅವ್ರಿಗೆ ಕ್ವೆಶನ್ಸ್ ಕೇಳ್ಬೋದು. ನಿನಗೆ ಯಾವತ್ತಾದ್ರೂ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ, ಅಥವಾ ನಿನ್ನ ಲೈಫಲ್ಲಿ ಈ ರೀತಿ ಯಾವತ್ತಾದ್ರೂ ಅನಿಸಿದೆಯಾ ಅಂತ. ಸೊ ಇದು ಅವ್ರ ಬಗ್ಗೆ ಅವರು ಡೀಪಾಗಿ ಅನಲೈಸ್ ಮಾಡಿಕೊಂಡು ನಿಮಗೆ ಉತ್ತರ ಕೊಡೋದಕ್ಕೆ ಒಂದು ಟೈಮ್ ಆ್ಯಂಡ್ ಆಪರ್ಚುನಿಟಿ ಕೊಟ್ಟಾಗುತ್ತೆ. ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ಆನೆಸ್ಟ್ ರಿಯಾಕ್ಷನ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಅಂತ ಅಂದರೆ, ಮೋಸ್ಟ್ಲಿ ನೀವೊಂದು ಸ್ಟೋರಿನ ಶೇರ್ ಮಾಡ್ಬೋದು. ನನ್ನ ಫ್ರೆಂಡ್ ಲೈಫಲ್ಲಿ ಈ ರೀತಿ ಆಗಿತ್ತು, ಸೊ ಅವಳು ಏನು ಮಿಸ್ಟೇಕ್ ಮಾಡಿದ್ಲು ಅಂತ ನಿಮ್ಗನ್ಸುತ್ತೆ, ಅವಳು ಏನು ಮಾಡಿರಬೇಕಾಗಿತ್ತು, ಏನು ಮಾಡಬಾರ್ದಾಗಿತ್ತು, ಈ ರೀತಿ ನೀವು ಡಿಸ್ಕಸ್ ಮಾಡಿದಾಗ ನಿಮ್ಮ ಆಪೋಸಿಟ್ ವ್ಯಕ್ತಿಯ ಮನಸ್ಥಿತಿ ಏನು, ಏನನ್ನ ಜಾಸ್ತಿ ನಂಬ್ತಾರೆ, ಅವರ ಕೋರ್ ವ್ಯಾಲ್ಯೂಸ್ ಏನು, ಪ್ರತಿಯೊಂದನ್ನು ನೀವು ಅರ್ಥ ಮಾಡ್ಕೋತೀರಾ. ಸೊ ಆಪೋಸಿಟ್ ವ್ಯಕ್ತಿಯ ಮೈಂಡ್ಸೆಟ್ ನಿಮ್ಗೆ ಅರ್ಥ ಆಗೋದ್ರೆ ಅವ್ರನ್ನ ಕನ್ವಿನ್ಸ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದು ಕೂಡ ಕಷ್ಟ ಆಗಲ್ಲ. ಇಟ್ ವಿಲ್ ಬಿ ವೆರಿ ಈಸಿ. ಸೊ ಕೆಲವೊಂದ್ಸರಿ ಡೈರೆಕ್ಟ್ ವಿಷಯಕ್ಕೆ ಬರೋದಕ್ಕಿಂತ ಈ ರೀತಿ ಹುಕ್ ಮೂಲಕ ನೀವು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ರೆ ಅವರ ಅಟೆನ್ಷನ್ ಕೂಡ ಸಿಗುತ್ತೆ. ಬಿಕಾಸ್ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತಲ್ಲ, ಹಾಗಾಗಿ ಅಟೆನ್ಷನ್ ಕೂಡ ಸಿಗುತ್ತೆ. ಸೊ ಸ್ಟಾರ್ಟ್ ವಿತ್ ಅ ಹುಕ್. ಮಾಸ್ಟರ್ ದ ಪವರ್ ಆಫ್ ಸೈಲೆನ್ಸ್. ಸೈಲೆನ್ಸ್ ಜನರನ್ನ ಕಿವಿ ಕೊಟ್ಟು ಕೇಳೋ ಹಾಗೆ ಮಾಡುತ್ತೆ. ನೀವೊಂದು ಸ್ಟ್ರಾಂಗ್ ಪಾಯಿಂಟ್ ಹೇಳಿದ್ಮೇಲೆ ಪಾಸ್ ಮಾಡಿ, ಒಂದು ಸೈಲೆನ್ಸ್ ಕೊಡಿ. ನೀವು ಹೇಳಿರೋ ಪಾಯಿಂಟ್ ಅವರು ಪ್ರಾಸೆಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾವೀಗ ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ಅಂದರೆ ಈ ಒಂದು ಆಪರ್ಚುನಿಟಿನ ನಾವು ಮಿಸ್ ಮಾಡ್ಕೋತೀವಿ. ಇದು ನಿಮ್ಮ ಸ್ಟ್ರಾಂಗ್ ಪಾಯಿಂಟ್ ಆದರೆ ಇದಾದಮೇಲೆ ನೀವು ಪಾಸ್ ಮಾಡಬೇಕು. ಒಂದು ಸೈಲೆನ್ಸ್ ಇರಲಿ, ನೀವು ಹೇಳಿರೋ ಮಾತನ್ನು ಅವರು ಪ್ರಾಸೆಸ್ ಮಾಡೋದಕ್ಕೆ ಅವ್ರಿಗೆ ಟೈಮ್ ಸಿಗುತ್ತೆ, ಒಂದು ಅರ್ಜೆನ್ಸಿ ಕ್ರಿಯೇಟ್ ಆಗುತ್ತೆ. ನೀವು ಹೇಳಿರೋ ಮಾತಿನ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆ, ಕಾನ್ಫಿಡೆನ್ಸ್ ಇದೆ, ಹಾಗಾಗಿ ನೀವು ಅದನ್ನ ಓವರ್ ಸೆಲ್ ಮಾಡೋದಕ್ಕೆ ಅಥವಾ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಿಲ್ಲ ಅನ್ನೋ ಒಂದು ಮೆಸೇಜ್ನ ಇನ್ನೊಬ್ರಿಗೆ ಕೊಟ್ಟಾಗುತ್ತೆ. ಸೈಲೆನ್ಸಲ್ಲಿ ಪವರ್ ಇದೆ, ಅದು ಎಲ್ಲದನ್ನು ಸ್ಲೋ ಡೌನ್ ಮಾಡುತ್ತೆ. ಹಾಗಾಗಿ ಟೆಕ್ನಿಕಲಿ ನೀವು ಇನ್ನೊಬ್ರಿಗೆ ಫೋರ್ಸ್ ಮಾಡ್ದೇನೆ ನಿಮ್ಮ ಮಾತಿನ ಜೊತೆ ಅವರು ಅಗ್ರಿ ಮಾಡಬೇಕು ಅಂತ ನೀವು ಜೆಂಟಲ್ ಪ್ರೆಷರ್ ಹಾಕಿದಾಗುತ್ತೆ. ಸೊ ಯೂಸ್ ದ ಪವರ್ ಆಫ್ ಸೈಲೆನ್ಸ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಎಂಡ್ ವಿತ್ ಅ ಸ್ಟ್ರಾಂಗ್ ಕಾಲ್. ಆಗಿಂದ ಹೇಳಿದ ಎಲ್ಲ ಟ್ಯಾಕ್ಟಿಕ್ಸ್ನು ಫಾಲೋ ಮಾಡಿ ನೀವು ಕಾನ್ವರ್ಸೇಷನ್ನ ಸರಿಯಾಗಿ ಎಂಡ್ ಮಾಡಿಲ್ಲ ಅಂತ ಅಂದರೆ ನೀವು ಫಾಲೋ ಮಾಡಿರೋ ಎಲ್ಲ ಟೆಕ್ನಿಕ್ಸು ವೇಸ್ಟ್ ಆಗುತ್ತೆ. ನೀವು ಒಬ್ಬರನ್ನ ಕನ್ವಿನ್ಸ್ ಮಾಡುವಾಗ ಸರಿ ಯೋಚನೆ ಮಾಡಿ ಹೇಳು ಅಂತ ಅಂದರೆ ನೀವೇ ಅವ್ರಿಗೆ ರಿವರ್ಸ್ ಆಪ್ಷನ್ ತೊಗೊಳೋದಕ್ಕೆ ಒಂದು ಚಾನ್ಸ್ ಕೊಟ್ಟಾಗುತ್ತೆ. ನೀವು ಹೇಳಿರೋ ಮಾತಿನ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ಅವ್ರು ಏನೇ ಡಿಸಿಷನ್ ತೊಗೊಂಡ್ರು ನೀವು ಓಕೆ ಅನ್ನೋ ರೀತಿ ಒಂದು ಸಬ್ಕಾನ್ಷಿಯಸ್ಲಿ ಕನ್ವೆ ಮಾಡಿದಾಗುತ್ತೆ. ಸೊ ಇನ್ಸ್ಟೆಡ್ ಲೆಟ್ಸ್ ಡೂ ಇಟ್, ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ನೀವು ಕಾನ್ಫಿಡೆಂಟ್ ಆಗಿ ಕ್ಲೋಷರ್ ಕೊಟ್ಟರೆ ನಿಮ್ಮ ಕಾನ್ಫಿಡೆನ್ಸ್ ನೋಡಿ ಅವ್ರಿಗೆ ಎಸ್ ಹೇಳಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅನ್ನೋ ರೀತಿ ಒಂದು ಸಿಚುವೇಶನ್ನ ನೀವೇ ಕ್ರಿಯೇಟ್ ಮಾಡಿದಾಗುತ್ತೆ. ಸೊ ಎಂಡ್ ಯುವರ್ ಕಾನ್ವರ್ಸೇಷನ್ ಸ್ಟ್ರಾಂಗ್ಲಿ.
ಸೊ ಮೈ ಫ್ರೆಂಡ್, ಒಬ್ರನ್ನ ಕನ್ವಿನ್ಸ್ ಮಾಡೋದು ಅಂತ ಅಂದರೆ ಅವ್ರ ಮೇಲೆ ಪ್ರೆಷರ್ ಹಾಕೋದಲ್ಲ. ಇಟ್ಸ್ ಅಬೌಟ್ ಕನೆಕ್ಷನ್. ನೀವು ಒಬ್ಬರ ಜೊತೆ ವಿತ್ ಇಂಪ್ಯಾಕ್ಟ್, ಸ್ಟ್ರಾಂಗ್ ಇಂಪ್ಯಾಕ್ಟಲ್ಲಿ ಅಥವಾ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಅರ್ಥ ಮಾಡಿಕೊಂಡು ವಿತ್ ಎಂಪತಿ ಆ್ಯಂಡ್ ಕ್ಲಾರಿಟಿ ಕಮ್ಯುನಿಕೇಟ್ ಮಾಡಿದಾಗ ಜನ ಬರೀ ನಿಮ್ಮ ಮಾತನ್ನು ಕೇಳೋದಷ್ಟೇ ಅಲ್ಲ, ಬಟ್ ನಿಮ್ಮ ಕಡೆ ವಾಲ್ತಾರೆ. ಯು ಇನ್ಫ್ಲೂಯೆನ್ಸ್ ದೆಮ್. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ. ಹಾಗೆ ನಾನು ಹೇಳಿರುವಂತಹ ಬುಕ್ನ ಖಂಡಿತ ಓದಿ ಕಮ್ಯುನಿಕೇಷನ್ ಬಗ್ಗೆ ಇನ್ನೂ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನನ್ನ ಚಾನೆಲ್ನ ಮತ್ತೆ ಮತ್ತೆ ವಿಸಿಟ್ ಮಾಡ್ತಾ ಇರಿ, ಸೊ ದಟ್ ಎಲ್ಲರೂ ಒಟ್ಟಿಗೆ ಗ್ರೋ ಆಗೋಣ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವೀಕ್. ಬಾಯ್.